ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೀವು ಮಾಡಬೇಕಾ ಮೊಳಕೆ ಕಾಳು ಸಾಂಬಾರು? ಅಡುಗೆ ಮಾಡೋದು ತುಂಬ ಈಸಿ. ನಾವು ಮೆಜರ್ಮೆಂಟ್ ಒಂದು ಕರೆಕ್ಟಾಗಿ ತಿಳ್ಕೊಂಡ್ರೆ ನಾವು ಟೇಸ್ಟೇ ಮಾಡೋ ಅಷ್ಟಿಲ್ಲ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆದಷ್ಟು ಬಂದುಬಿಡುತ್ತೆ. ನೋಡಿ ಫ್ರೆಂಡ್ಸ್, ಮೊದಲು ಮೊಳಕೆ ಕಾಳು ಸಾಂಬಾರಿಗೆ ಮೊಳಕೆ ಹೇಗೆ ಕಟ್ಟೋದು ಅಂತ ನೋಡೋಣ. ಕಾಳೆಲ್ಲ ಚೆನ್ನಾಗಿ ಆರಿಸ್ಕೊಂಡಿದ್ದೀನಿ. ಆರಿಸ್ಕೊಂಡ್ಬಿಟ್ಟು ನಾನು 3 ಥರ ಕಾಳು ತೊಗೊಂಡಿದ್ದೀನಿ. ಹುರುಳಿಕಾಳು, ಅವರೆಕಾಳು, ಕಡಲೆಕಾಳು ತೊಗೊಂಡು ಒಂದು 10ರಿಂದ 12 ಅವರ್ ನೆನೆಸ್ತಾ ಇದ್ದೀನಿ. ನೆನ್ನೆ ನೈಟ್ ನೆನಾಕಿದ್ದೀನಿ 8 o'clockಲ್ಲಿ ನೆನಾಕಿದ್ದೀನಿ. ಜಾಸ್ತಿನೂ ನೆನಿಬಾರ್ದು. ಒಂದು ಮಿನಿಮಮ್ 10 ಅವರ್ಸ್ ನೆನಿಲೇಬೇಕು. ಇವತ್ತು ಮಾರ್ನಿಂಗ್ ಅದನ್ನು ಮೊಳಕೆ ಬರೋದಕ್ಕೆ ಬೌಲ್ಗೆ ಹಾಕ್ತಾಯಿದ್ದೀನಿ. ಹಿಂದಿನ ಕಾಲದಲ್ಲೆಲ್ಲ ಟೈಟಾಗಿ ಬಟ್ಟೆಯಲ್ಲಿ ಕಟ್ತಾಯಿದ್ರು. ಈಗ ಏನು ಅಷ್ಟೊಂದು ರಿಸ್ಕ್ ತೊಗೊಳ್ಳೋಷ್ಟಿಲ್ಲ. ಕೆಳಗಡೆ ಒಂದು ಬೌಲೋ ಪಾತ್ರೆನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತೂತ್ ಬೌಲ್ ಇಟ್ಬಿಟ್ಟು ಕಾಳೆಲ್ಲ ಹಾಕ್ಬಿಟ್ಟು 2 ಪ್ಲೇಟು ಕ್ಲೋಸ್ ಮಾಡಿ ಒಂದು ಕಲ್ಲಿಡಿ. ನೆನ್ನೆ ನೈಟ್ ನೆನೆಹಾಕಿ ಇವತ್ತು ಮಾರ್ನಿಂಗ್ ಹಿಂಗೆ ಮಾಡಿದ್ರೆ ನಾಳೆ ಮಾರ್ನಿಂಗಿಗೆ ಮೊಳಕೆ ಚೆನ್ನಾಗಿ ಬಂದಿರುತ್ತೆ. ನೋಡಿ ಈಗ ಎಷ್ಟೆಷ್ಟು ಉದ್ದ ಬಂದಿದೆ ಅಂತ. 1.5 ಇಂಚ್ ಬಂದಿದೆ ಮೊಳಕೆ. ತುಂಬ ಬೇಸಿಗೆ ಕಾಲ ಅಂತೂ ತುಂಬ ಉದ್ದನೇ ಬರುತ್ತೆ. ಯಾಕಂದರೆ ಬೆಚ್ಚಗಿರುತ್ತಲ್ಲ, ಹೀಟ್ ಜಾಸ್ತಿ ಇರುತ್ತೆ, ಅದರಿಂದ ಬೇಗನೆ ಬರುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಹೊರಗಡೆನೂ ಸಿಗುತ್ತೆ ಮೊಳಕೆ, ಆದರೆ ಫ್ರೆಶ್ ಇರೋದಿಲ್ಲ. ಅದು ಅವ್ರು ಕಟ್ಟಿ ಎಷ್ಟು ದಿವಸ ಆಗಿರುತ್ತೋ ಏನೋ ಗೊತ್ತಿಲ್ಲ. ಅದರಿಂದ ನಾವೇ ಈ ಥರ ಫ್ರೆಶ್ಶಾಗಿ ಕಟ್ಕೊಂಡು ಮಾಡಿದ್ರೆ ಒಳ್ಳೆ ಪ್ರೋಟೀನು ಸಿಗುತ್ತೆ. ಸಾಂಬಾರು ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಟೊಮೊಟೊ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು, ಹಸಿ ಕೊಬ್ಬರಿ ತೊಗೊಳ್ಳಿ, ಒಣ ಕೊಬ್ಬರಿ ಆದರೂ ತೊಗೊಳ್ಳಿ, ಸ್ವಲ್ಪ ಕೊಬ್ಬರಿ. ನೆಕ್ಸ್ಟು ಒಣಮೆಣ್ಸಿನ್ಕಾಯಿ, ಒಂದು 15 ಒಣಮೆಣ್ಸಿನ್ಕಾಯಿ, ಒಂದು ಆನಿಯನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ರುಬ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದೇ ಪ್ಯಾನಲ್ಲೇ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಒಂದು ಆಯಿಲ್ ಸ್ವಲ್ಪ ಹಾಕಿ, ಪುದೀನ ಸ್ವಲ್ಪ, ಒಂದು ಅರ್ಧ ಆನಿಯನ್ನು, ಒಂದು ಹಸಿ ಬಿರಿಯಾನಿ ಎಲೆ. ನೀವು ಒಣಗಿರೋ ಬಿರಿಯಾನಿ ಎಲೆಕ್ಕಿಂತ ಹಸಿ ಬಿರಿಯಾನಿ ಎಲೆ ಎಷ್ಟು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮೊಳಕೆ ಬಂದಿರೋಂಥ ಮೊಳಕೆ ಕಾಳು ಇನ್ನೊಂದು ಸತಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕಬೇಕು. ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು, ನಮ್ಗೆ ಅಭ್ಯಾಸ ಕಲ್ಲುಪ್ಪೆ, ಅದರಿಂದ ಕಲ್ಲುಪ್ಪೆ ಹಾಕ್ತೀವಿ. ನಿಮಗೆ ಪುಡಿ ಉಪ್ಪು ಹಾಕೋಂಗಿರೋ ಪುಡಿ ಉಪ್ಪೆ ಹಾಕ್ಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಹೋದ್ಮೇಲೆ 1-2 ವಿಷಲ್ ಕೂಗಿಸ್ಬಿಡಿ. ನೋಡಿ, ಮೊಳಕೆ ಸಾಂಬಾರು ರೆಡಿಯಾಗಿದೆ. ನೀವು ಈ ಬೇಸಿಗೆ ಕಾಲ ತುಂಬ ಹೆಲ್ತಿ, ಬಿಸಿ ಬಿಸಿ ಮುದ್ದೆಗೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.